ಇಷ್ಟು ಬೆಳಗ್ಗೆನೆ ಎಲ್ಲಿಗೆ ಅಂತಾರೆ? ಏನ್ ಹೇಳೋದು? ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಂದ್ರೆ ಕನಿಷ್ಠ 2 ಗಂಟೆ ಮನೆಯಲ್ಲಿ ಕಿರ್ಚಾಟ ಅರ್ಚಾಟ ಇಲ್ದೇನೆ ಶಾಂತವಾಗಿರುತ್ತೆ ಅಂತ ಹೇಳ್ತೀಯಾ? ಇದನ್ನೇ ಇಂಥ ಮಾತುಗಳೇ ಬೇಡ ಅಂತ ಹೇಳೋದು. ದಮ್ಮು, ಬಾಲಾಜಿ ಬಾ. ದಮ್ಮು, ಅಮ್ಮ ಅಮ್ಮ ಅಮ್ಮ, ಏನಾಯ್ತಮ್ಮ? ಎದ್ದೇಳು. ಅತಿಗೆ ಎದ್ದೇಳು. ಯಾಕೆ ಹಾಗೆ ಬಿದ್ದೋದೆ ದಮ್ಮು? ತುಂಬಾ ಏಟಾಯ್ತಮ್ಮ? ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ಪೂಜೆ ಮಾಡಿಸ್ಕೊಂಡ್ ಬರೋಣ ಅನ್ಕೊಂಡಮ್ಮ, ಹೇಗಾಗೋಯ್ತು ಅಮ್ಮ. ಹೌದು, ನಡುಮನೆಯಲ್ಲಿ ಬಾಳೆ ಸಿಪ್ಪೆ ಎಸ್ತವ್ರು ಯಾರು ಅಮ್ಮ? ಹಾಗೆ ಮನೆ ಒಳಗೆ ಯಾರು ಹಾಕ್ತಾರಮ್ಮ? ಸಿಪ್ಪೆ ಅಲ್ಲಿದೆ ಅಂದ್ರೆ ಆ ಕಡೆಯಿಂದಾನೇ ಬಂದಿರಬೇಕು. ಅಂದ್ರೆ ಸಂಪದಮ್ಮ ರೂಮಿಂದ. ಏಯ್, ತಲೆಗೆಲೆ ಕೆಟ್ಟಿದ್ಯಾ? ನನ್ ರೂಮ್ ಎದುರುಗಡೆ ಬಾಳೆಹಣ್ಣು ಸಿಪ್ಪೆ ಬಿದ್ದಿದ್ರೆ ನಾನೇ ಬಿಸಾಕ್ತಾಗ? ಯಾಕೆ ಮನೇಲಿ ಯಾರು ಬಾಳೆಹಣ್ಣು ತಿನ್ನಲ್ವಾ? ಮೊದಲು ಅವಳನ್ನ ಸೋಫಾ ಮೇಲೆ ಕೂರಿಸಿ. ಹೌದು, ಕರ್ಕೊಂಡು ಬನ್ನಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಹಾ, ಹೊರಡ್ತಿದ್ದೀನಿ ಸರ್, ಇನ್ನೇನು ಬಂದ್ಬಿಡ್ತೀನಿ. ನಿಧಾನಮ್ಮ, ಹುಷಾರು. ಎಲ್ರೂ ಚೆನ್ನಾಗಿರ್ಬೇಕು ಅಂತ ಅಮ್ಮನವ್ರಿಗೆ ಹರಕೆ ಕಟ್ಕೊಂಡು ಮುಡುಪು ಕಟ್ ಬರೋಣ ಅನ್ಕೊಂಡೆ. ಅಯ್ಯೋ, ಹೀಗಾಗೋಯ್ತು. ನೀವೇನ್ ಬೇಜಾರ್ ಮಾಡ್ಕೋಬೇಡಿ, ನಿಮ್ ಬದ್ಲು ನಾನ್ ಹೋಗಿ ಮುಡುಪ್ ಕಟ್ ಬರ್ತೀನಿ. ನಾನಿರುವಾಗ ನೀನ್ ಯಾಕೆ ಹೋಗ್ಬೇಕು? ಅತ್ತೆ, ನಿಮ್ ಪರವಾಗಿ ನಾನು ಹೋಗಿ ಮುಡುಪು ಕಟ್ ಬರ್ತೀನಿ. ನೀನಾ? ಹೌದೌದು, ಕೋರ್ಟ್ ತೀರ್ಮಾನ ಮಾಡಿರೋ ಸೊಸೆ ಅಲ್ವಾ, ನೀನ್ ಹೋಗೋದೇ ಕರೆಕ್ಟು. ಹೋಗ್ಬಿಡ್ ಬಾ. ಹೋಗ್ಬರ್ಲಿ ಬಿಡಿ ಅಜ್ಜಿ. ಆ ಅಮ್ನೋರ್ ತಾನೇ ಎಷ್ಟು ಅಂತ ಸುಮ್ನಿರ್ತಾರೆ. ಅದಕ್ಕೆ ಮಾಡಿರೋ ಪಾಪ ಎಲ್ಲ ಹೋಗ್ಲಿ ಅಂತ ಅಮ್ನೋರೇ ಅತ್ತೆನ ಕೆಳಗ್ ಬೀಳ್ಸಿ ಇವಳನ್ನ ದೇವಸ್ಥಾನ ಕರೆಸ್ಕೋತಿರ್ಬೇಕು. ನೀನೇನ್ ಬೇಕಾದ್ರೂ ಅನ್ಕೋ, ನಮ್ಮತ್ತೆ ಕೋರ್ಕೆನ ನಾನೇ ತೀರಿಸ್ತೀನಿ. ನಾನು ಹೋಗಿ ಬರ್ತೀನತ್ತೆ.
ಸಂಪದ, ಏನಿದು? ದೇವಸ್ಥಾನಕ್ಕೆ ನೀನು ಹೋಗ್ತಿದ್ಯಾ? ನಾನು ಅರ್ಜೆಂಟಾಗಿ ಸಿನಿಮಾ ಆಫೀಸ್ಗೆ ಹೋಗ್ಬೇಕು. ಹೊರಗಡೆ ಹೋಗ್ತಿದ್ದೀನಿ ಅಂದ್ರೆ ಮಾಮೂಲಿ ಯಾಕೆ ಹೋಗಕ್ ಬಿಡ್ತಾರ? ಅದಕ್ಕೆ ಅತ್ತೆನ ಬಾಳೆಹಣ್ಣು ಸಿಪ್ಪೆ ಹಾಕಿ ಬೀಳ್ಸಿ ಈಗ ಹೋಗ್ತಿದ್ದೀನಿ. ಅಂದ್ರೆ ಆ ಬಾಳೆಹಣ್ಣು ಸಿಪ್ಪೆ ಹಾಕಿದ್ದು ನಾನೇ. ನಮ್ ಜೀವನ ಎಲ್ಲಿಂದ ಎಲ್ಲಿಗೆ ಬಂದ್ ನಿಲ್ತು ನೋಡಿಸಿದ್ದು. ಹೋಗ್ಲಿ ಬಿಡಮ್ಮ, ಎಲ್ಲ ಸರಿ ಹೋಗುತ್ತೆ. ಏನೋ ಸರಿ ಹೋಗೋದು? ಒಡವೆಗಳು ಸಿಕ್ಬಿಡ್ತು ಅಂತ ಹೇಳ್ದೆ, ವಿದೇಶ ಅಂದೆ, ಅದ್ದೂರಿಯಾಗಿ ಬದುಕ್ಬಹುದು ಅಂದೆ. ಎಲ್ಲಿ? ಕೈಗೆ ಬಂದಿದ್ ಬಂಗಾರನೆಲ್ಲ ತಗೊಂಡ್ ಹೋಗಿ ನಿನ್ ಕೈಯಾರೆ ಅವಳಿಗೆ ತಗೊಂಡೋಗ್ ಕೊಟ್ಟೆ. ಈಗ ಮತ್ತೆ ಹೀರೋಯಿನ್ ಅಂತಿದ್ದಾಳೆ, ನನ್ನ ಕೆಲ್ಸದವ್ರು ಅಂತಿದ್ದಾಳೆ. ಇನ್ ಮುಂದೆ ಏನ್ ಮಾಡ್ತಾಳೋ ಅಂತ ನನಗ್ ಭಯ ಆಗ್ತಿದೆ ಕಣೋ. ಅಷ್ಟು ಭಯ ಪಡೋ ಅಗತ್ಯ ಇಲ್ಲ ಅಮ್ಮ. ಹೇಗೆ ಹೇಳ್ತೀಯೋ ಅದನ್ನ? ಅವಳು ಹೀರೋಯಿನ್ ಅಂತಿದ್ದ ಹಾಗೆ ಅವಳ ನೋಟ, ಅವಳ ಮಾತೆಲ್ಲ ಬದಲಾಗಿದೆ. ಹೊರಗಿನ ಜನದ ಮುಂದೆ ನಮ್ಮನ್ನ ಕೀಳಾಗಿ ನೋಡಿದಾಳೆ. ಅಮ್ಮ, ಇವಾಗ ನಿನಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕು ಅಂದ್ರೆ ಅವ್ರ ಮುಂದೆ ಇವ್ನ್ ನನ್ ಲವ್ವರ್, ಇವ್ರು ನಮ್ಮ ಮತ್ತೆ ಅಂದ್ರೆ ಹೀರೋಯಿನ್ ಚಾನ್ಸ್ ಸಿಗಲ್ಲ ಅಂತ ಭಯ ಪಟ್ಟಿರ್ತಾಳೆ. ಏಯ್, ಅವಳನ್ನಲ್ಲ, ಮೊದ್ಲು ನಿನ್ಗೆ ಹೇಳ್ಬೇಕು. ಅವಳು ಏನ್ ಮಾಡಿದ್ರು ವಹಿಸ್ಕೋತಾ ಇದ್ಯಾ? ಸರಿ, ಇವಾಗ ಏನ್ ಮಾಡೋದು ಹೇಳು? ಅವಳು ಒಂದೊಂದೇ ಮೆಟ್ಲು ಹತ್ತುತ್ತಾ ಇದ್ದಾಳೆ. ಅವಳು ಕುತ್ತಿಗೆಗೆ ನೀನ್ 3 ಗಂಟೆ ಹಾಕ್ತೆ ಅನ್ಕೋ, ಅವಳು ಎಷ್ಟೇ ಮೇಲ್ ಹೋದ್ರು ನೀನ್ ಹೆಂಡತಿಯಾಗಿ ಬಿದ್ದಿರ್ತಾಳೆ. ನನ್ ಹುಚ್ಚತನ ನೋಡು. ಅವಳು ನಿನ್ ಮದ್ವೆ ಮಾಡ್ಕೊಂಡ್ಲು, ನಾನು ಅದನ್ನ ನೋಡ್ದೆ. ಇದಾಗೋ ಕೆಲ್ಸನಾ? ಹೇಳು ಸ್ಯಾಮ್. ಸಿದ್ದು, ನಾನು ಈಗಷ್ಟೇ ದೇವಸ್ಥಾನಕ್ಕೆ ಹೊರಟಿದ್ದೀನಿ, ನೀನು ಕೂಡ ಬಂದ್ಬಿಡು. ಆ ಶೌರ್ಯ ಫಾಲೋ ಮಾಡ್ತಾನ ನೋಡು. ಅಂತ ಅವಕಾಶ ಕೊಡದೇ ಇರೋ ಹಾಗೆ ಶೌರ್ಯ ಅವ್ರ ಅಮ್ಮನ್ಗೆ ಏಟಾಗೋ ಹಾಗೆ ಮಾಡಿದ್ದೀನಿ. ಓ, ಚೆನ್ನಾಗೇ ಪ್ಲಾನ್ ಮಾಡಿದ್ಯಾ ಹಾಗಾದ್ರೆ. ಸರಿ ಸ್ಯಾಮ್, ನಾನು ಬರ್ತೀನಿ. ಮತ್ತೇನಂತೆ? ನನ್ನ ಹೆಂಡತಿ ಹೀರೋಯಿನ್ ಆಗೋದು ಕಾಯಮ್ಮಮ್ಮ. ಹಾಗಾದ್ರೆ ನಮ್ ತಲೆ ಮೇಲೆ ಕಲ್ ಚಪ್ಪಡಿ ಎತ್ತಾಕೋದು ಗ್ಯಾರಂಟಿ. ಈಗ್ಲೇ ಅವಳು ನಮ್ಮನ್ನ ಫುಟ್ಬಾಲ್ ತರ ಆ ಕಡೆ ಈ ಕಡೆ ಒದಿತಾ ಇದ್ದಾಳೆ. ಅದಕ್ಕೆ ಮೊದ್ಲು ಅವಳನ್ನ ಮದ್ವೆ ಮಾಡ್ಕೊಳ್ಳೋದು ನೋಡೋ, ಆಗ್ಲಾದ್ರೂ ಈ ದರಿದ್ರ ತಪ್ಪುತ್ತೆ. ಮದುವೆ ಅನ್ನೋದನ್ನ ಮೆಂಟಲಿ ಫಿಕ್ಸ್ ಆಗೋಗಿದ್ದೀನಮ್ಮ. ಇವತ್ತು ಸಿನಿಮಾ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆನೆ ಮದುವೆ ಆಗೋಗುತ್ತೆ. ಹೇಗೋ? ಎಲ್ಲ ಹಾಗೆ ಸೆಟ್ ಮಾಡ್ತೀನಿ, ನೋಡ್ತಾ ಇರು. ಯಾಕಮ್ಮ ಯೋಚನೆ ಮಾಡ್ತಿದ್ಯಾ? ಅಲ್ಲ, ಯಾವತ್ತೂ ಇಲ್ದಿದ್ದು ದಮಯಂತಿ ಕಾಲ್ಜಾರಿ ಬಿದ್ದಾಗ ಸಂಪದ ಅವಳೇ ಹೋಗ್ತೀನಿ ಅಂತ ಹೇಳಿದ್ಲಲ್ಲ, ಯಾಕೋ ಏನೋ ಅವಳು ಪ್ಲಾನ್ ಮಾಡಿದಾಳೆ ಅಂತ ನನ್ಗನ್ನಿಸ್ತಿದೆ ಕಲ್ಯಾಣಿ. ಅವಳ ಬಗ್ಗೆ ನೀನ್ ಅಷ್ಟೊಂದು ಯೋಚನೆ ಮಾಡೋ ಅಗತ್ಯನೇ ಇಲ್ಲಮ್ಮ. ಸಂಪದ ಏನೇ ಪ್ಲಾನ್ ಮಾಡಿದ್ರು ಅದನ್ನ ಸರಿ ಮಾಡೋಂಥ ಬುದ್ಧಿವಂತಿಕೆ ನಿನ್ ಮಗಳಿಗಿದೆ. ಆ ಅವಕಾಶನ ಅವಳಿಗೆ ಯಾತಕಮ್ಮ ಕೊಡ್ಬೇಕು? ಅವಕಾಶನ ಕೊಟ್ಟಿರೋದು ನಾವು ಅವಕಾಶ ತಗೊಳ್ಳೋದಕ್ಕೆ. ಪ್ರತಿಯೊಂದಕ್ಕೂ ಒಂದು ಲೆಕ್ಕ ಇದೆ. ನೀನೇನ್ ಟೆನ್ಷನ್ ಮಾಡ್ಕೋಬೇಡಮ್ಮ. ಹೇಳು ವಾಸು. ಸರ್, ಸಿದ್ದು ಸಂಪದ ಫೋನಲ್ಲಿ ಮಾತಾಡ್ಕೊಂಡಿದ್ದಾರೆ.
ನನಗೆ ಗೊತ್ತಿರೋ ಹಾಗೆ ಸಂಪದ ದೇವಸ್ಥಾನಕ್ಕೆ ಹೋಗಿಲ್ಲ. ಫಾಲೋ ಮಾಡುವಂತೀರಾ? ಬೇಡ, ನಾವು ಅವ್ರನ್ನ ಫಾಲೋ ಮಾಡ್ತಿದ್ದೀವಿ ಅಂತ ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಾಗಬಾರ್ದು. ಇವತ್ತಿಗೆ ಬಿಟ್ಬಿಡು. ಸಂಪದ ನಮಗೆ ಗೊತ್ತಿಲ್ದೇನೆ ಏನೋ ಸಾಧಿಸ್ತಿದ್ದೀನಿ ಅಂತ ಅನ್ಕೊಳ್ಳಿ ಇರೋ. ಅಷ್ಟರಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಅಷ್ಟರಲ್ಲಿ ಕೋರ್ಟ್ಗೆ ಟೈಮ್ ಆಗುತ್ತಲ್ವಾ ಸರ್? ಕೋರ್ಟ್ ಟೈಮ್ ಆಗೋ ಅಷ್ಟರಲ್ಲಿ ಯಾವುದೋ ಒಂದು ದಾರಿನ ಕಂಡು ಹಿಡಿಯೋಣ. ಓಕೆ ಸರ್. ಹೌದು, ಆ ಸಿದ್ದು ಫೋನ್ ಕಾಲ್ ರೆಕಾರ್ಡ್ ಆಯ್ತಾ? ರೆಕಾರ್ಡ್ ಆಗಿದೆ ಸರ್, ಆದರೆ ವಾಯ್ಸ್ ಕ್ಲಾರಿಟಿ ಇಲ್ಲ. ಎಲ್ಲೋ ಓಪನ್ ಪ್ಲೇಸಲ್ಲಿದ್ದಾರೆ. ತುಂಬ ನಾಯ್ಸ್ ಬರ್ತಿದೆ. ಓಕೆ. ಮಾತು ಕೇಳಿಸ್ಬಾರ್ದು ಅಂತ ಯಾವುದೋ ಆ್ಯಪ್ ಸೆಟ್ ಮಾಡ್ಕೊಂಡಿದ್ದಾರೆ ಅಂತ ಅನುಮಾನ ಬರ್ತಿದೆ. ನಂಬರ್ ಟ್ರೇಸ್ ಆಗಿದೆ ಅಲ್ವಾ? ಆಗಿದೆ ಸರ್. ಸರಿ, ಲೆಟ್ಸ್ ವೈಟ್ ಅಂಡ್ ಸಿ. ಹೌದು ಆಫೀಸರ್, ನಾವು ಅವಸರ ಮಾಡಬಾರ್ದು. ಅವರೇ ಅವಸರ ಪಡೋ ಹಾಗೆ ಮಾಡಬೇಕು. ಆಗ್ಲೇ ತಪ್ಪು ಮಾಡ್ತಾರೆ, ನಮ್ಮ ಕೈಗೆ ಸಿಕ್ಕಾಕೋತಾರೆ. ನೀನು ಪೊಲೀಸ್ ಆಫೀಸರ್ ತರ ಯೋಚನೆ ಮಾಡೋಕೆ ಶುರು ಮಾಡಿದೆ ಅಲ್ವಾ? ಮತ್ತೆ ಆಫೀಸರ್ನ ಅರ್ಧಾಂಗಿ ಅಲ್ವಾ? ಸಿದ್ದು, ಆಫೀಸಿಗೆ ಹೋಗೋದಕ್ಕೆ ತುಂಬಾ ದೊಡ್ಡ ಪ್ಲಾನ್ ಮಾಡ್ಬೇಕಾಗಿ ಬಂತು. ನಿನಗೆ ಆ ಮನೆಯಿಂದ ಹೊರಗೆ ಬರೋಕ್ಕಾಗುತ್ತೋ ಇಲ್ವೋ ಅಂತ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು. ನಾನ್ ಹೀರೋಯಿನ್ ಆಗ್ಬೇಕು ಅನ್ನೋ ನನ್ನ ಆಸೆಗೆ ಯಾರೇ ಅಡ್ಡ ಬಂದ್ರು ಹೇಗ್ ಸುಮ್ನೆ ಬಿಟ್ಬಿಡ್ತೀನಿ? ಅದಕ್ಕೆ ಅತ್ತೆನ್ ಬೀಳ್ಸಿ ಬಂದೆ. ನಡಿ, ಟೈಮ್ ಆಗ್ತಿದೆ. ಆದ್ರೂ ಇದ್ಯಾಕೆ? ಇರು ಸ್ಯಾಮ್. ಯಾಕೆ? ನೀನಿವತ್ತು ಹೀರೋಯಿನ್ ಆಗಿ ಅಗ್ರಿಮೆಂಟ್ ಮಾಡಿ ಅಡ್ವಾನ್ಸ್ ತಗೋಬೇಕು ಅಂತ ನಾನು ಹರಕೆ ಮಾಡ್ಕೊಂಡಿದ್ದೀನಿ ಸ್ಯಾಮ್. ನನಗೋಸ್ಕರ? ನೀನ್ ಆ ದೇವ್ರನ್ನ ನಂಬ್ತಿದ್ಯಾ? ಹೀರೋಯಿನ್ ಆಗ್ಬೇಕು ಅನ್ನೋದು ನಿನ್ ಕನ್ಸು. ಆ ಕನ್ಸು ನಿಜ ಮಾಡು ಅಂತ ಯಾರನ್ನ ಕೇಳಕ್ಕಾಗುತ್ತೆ ಆ ದೇವ್ರನ್ನ ಬಿಟ್ಟು? ಅದಕ್ಕೆ ಆ ದೇವ್ರನ್ನ ಕೇಳ್ಕೊಂಡಿದ್ದೀನಿ. ನಾನು ಅಂದ್ರೆ ನಿನಗೆಷ್ಟು ಪ್ರೀತಿಸಿದ್ದು? ತುಂಬಾ ಪ್ರೀತಿ ಇದೆ ಸ್ಯಾಮ್. ನಿನಗೋಸ್ಕರ ಸಾಯೋಷ್ಟು, ಸಾಯಿಸೋಷ್ಟು. ನಡಿ, ದೇವ್ರ ದರ್ಶನ ಮಾಡೋಣ. ಹೌದು, ಆಡಿಷನ್ಗೆ ಆ ಶೌರ್ಯ ಕಟ್ಟಿರೋ ತಾಳಿಲೇ ಹೋಗ್ತೀಯಾ? ಮಿಸ್ ಆಗಿ ಅವ್ರ ತಾಳಿ ನೋಡಿದ್ರು ಅಂದ್ರೆ ನಿನಗೆ ಮದುವೆ ಆಗಿದೆ ಅಂತ ಅವ್ರಿಗೆ ಗೊತ್ತಾಗೋಗುತ್ತೆ. ಮದುವೆ ಆಗಿರೋ ಹುಡುಗಿ ಹೀರೋ
ನೀನ್ ನನ್ನ ಕತ್ತಿಗೆ ತಾಳಿ ಕಟ್ಟಬೇಕಲ್ವಾ ಸಿದ್ದು? ಯಾಕೆ ಸಿದ್ದು ಹಾಗೆ ನೋಡ್ತಿದ್ಯಾ? ಇವತ್ತು ಹೀಗಿದ್ದೀವಿ, ನಾಳೆ ಹೀರೋಯಿನ್ ಆದ್ಮೇಲೆ ಹೇಗಿರ್ತೀಯಾ ಅಂತ. ನಾನು ಇವಾಗ ಹೇಗಿದ್ದೀನೋ ಹೀರೋಯಿನ್ ಆದ್ಮೇಲೆ ಕೂಡ ಹೀಗೇ ಇರ್ತೀನಿ. ಅವಳ ಆಸೆನ ನೆರವೇರಿಸ್ಕೊಳ್ಳೋದಕ್ಕೆ ಕಟ್ಕೊಂಡ್ ಗಂಡನೇ ಬಿಟ್ಟಿದ್ದಾಳೆ ಕಣೋ. ತನ್ನ ಮಗುನೇ ದೂರ ಮಾಡ್ಕೊಂಡಿದ್ದಾಳೆ. ನಾಳೆ ನಿನ್ನನ್ ಬಿಡೋದಿಲ್ಲ ಅಂತ ಗ್ಯಾರಂಟಿ ಏನೋ? ಹೋಗೋಣವಾ? ಬಾ. ಅರ್ಥ ಆಯ್ತಾ? ಓಕೆ, ಡನ್. ಎಸ್. ಏನೋ ನೆನ್ನೆ ತಪ್ಪಿಸ್ಕೊಂಡ್ರಿ, ಇವಾಗ ಸಿಕ್ಕಿದ್ದೀರಾ. ಮದ್ವೆ ಮಾಡ್ಕೊಳ್ದೆ ನಿಮ್ ಇಷ್ಟದ ಪ್ರಕಾರ ತಿರುಗ್ತಿದ್ರೆ ಕೇಳೋರೇ ಇಲ್ಲ ಅನ್ಕೊಂಡಿದ್ದೀರಾ? ನಾವಿದ್ದೀವಿ. ಬಾಪ್ರೇ ವೇದ. ಅವಳು ನನ್ನ ಹೆಂಡತಿ ಆಗೋಳು, ಅದಕ್ಕೆ ಜೊತೆಲಿ ಓಡಾಡ್ತಿದ್ವಿ. ಹೆಂಡತಿ ಆದ್ಮೇಲೆ ಓಡಾಡಬೇಕು. ಮದುವೆ ಆಗ್ದೇನೆ ಪ್ರೀತಿ ಅಂತ ತಿರ್ಗೋದಿಕ್ಕೆ ಇದು ವಿದೇಶ ಅಲ್ಲ, ಭಾರತ ದೇಶ. ಇನ್ನು ಏನ್ ಮಾತು? ನಿನ್ನೆ ಓಡೋಗಿದ್ದಾಳಲ್ವಾ, ಇವತ್ತು ನಾವೇ ಮದುವೆ ಮಾಡಿಸಿ ಕಳ್ಸೋಣ. ಚಿಚಿ ಬೇಡ. ಏನಂದೆ? ಮದುವೆ ಅಂದ್ರೆ ಚೀಚಿನ? ವಿದೇಶಿ ಲಕ್ಷಣಗಳು ತುಂಬಾ ಬಂದಿದೆ ಕಣ್ರೋ ಈ ಹುಡುಗಿಗೆ. ಕುತ್ತಿಗೆಗೆ ತಾಳಿ ಬೀಳಲೇಬೇಕು. ಕಟ್ಟೋ. ಬೇಡ, ನನಗೀಗ್ಲೇ ಮದ್ವೆ ಬೇಡ. ಹೌದು, ಅವಳಿಗೆ ತುಂಬಾ ಆಸೆಗಳಿದೆ. ಅವಳ ಆಸೆಗಳು ಈಡೇರದ್ಮೇಲೆ ನಾವೇ ಮದ್ವೆ ಮಾಡ್ಕೋತೀವಿ. ನಿಮ್ಮ ಆಸೆಗಳಿಗೆ ಕತ್ತಲ್ಲಿರೋ ತಾಳಿ ಅಡ್ಡ ಮಾಡುತ್ತಾ? ಕಟ್ಟೋ ತಾಳಿ. ಬೇಡ ಪ್ಲೀಸ್. ಬೇಡ ಅಂತಿದ್ದಾಳಲ್ವಾ, ಅವಳಿಗೆ ನಾನಂದ್ರೆ ತುಂಬಾ ಇಷ್ಟ. ನಮ್ಮ ಮದ್ವೆ ದೊಡ್ಡವ್ರ ಸಮ್ಮುಖದಲ್ಲಿ ನಡಿಬೇಕು. ನಾವು ದೊಡ್ಡ ಮನುಷ್ಯರೇ, ಮಾತ್ ನಿಲ್ಸಿ ಕಟ್ಟೋ ತಾಳಿ. ಕಟ್ಟೋಲೇ.